ಚೌಲುಗೆರೆ ಟೋಲ್ ಸಂಗ್ರಹ ವಿರೋಧಿಸಿ 16ನೇ ತಾರೀಕು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದವು. ಅದು ನಮ್ಮ ಜೇನುಗಿರಿ ದಿನಪತ್ರಿಕೆ ಕೂಡ ವರದಿ ಮಾಡಿತ್ತು. ಇನ್ನ ಈ ಪ್ರತಿಭಟನೆಯ ಪ್ರಮುಖ ಬೇಡಿಕೆಗಳೇನಾಗಿದ್ವು ಅಂದ್ರೆ, ರಸ್ತೆ ಗುಣಮಟ್ಟ ಬೇಕು, ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ, ಅದು ಪೂರ್ಣಗೊಳ್ಳಬೇಕು, ಆಲೂರಿಗೆ ಫ್ಲೈಓವರ್ ಬೇಕೇ ಬೇಕು, ಸ್ಥಳೀಯರಿಗೆ ಸುಂಕ ವಿನಾಯಿತಿ ನೀಡಬೇಕು. ಇವಿಷ್ಟು ಪ್ರಮುಖ ಬೇಡಿಕೆಗಳಾಗಿದ್ವು. ಆದರೆ ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸಂಘಟನೆಗಳ ಪ್ರಮುಖರು ಹಾಗೂ ಹೋರಾಟಗಾರರೊಂದಿಗೆ ಸಂಧಾನ ಸಭೆಯೊಂದು ನಡೆಯುತ್ತೆ. ಇನ್ನ ಈ ಸಭೆಯಲ್ಲಿ ಟೋಲ್ ಸಂಗ್ರಹಕ್ಕೆ ಅವಕಾಶವನ್ನ ನೀಡಲಾಗಿದೆ. ಆದರೆ ರಸ್ತೆ ಗುಣಮಟ್ಟದ ಬಗ್ಗೆ ಚರ್ಚೆಯಾಗಿಲ್ಲ. ತೀರಾ ಅವೈಜ್ಞಾನಿಕವಾದ ಸಕಲೇಶಪುರ ಹಾಸನ ರಸ್ತೆಯಲ್ಲಿ ನೀವೇನಾದ್ರೂ ಚಲಿಸುವಾಗ ಆ ಚಲಿಸೋ ವಾಹನದ ಟೈರುಗಳು ಬಾಳಿಕೆ ಬರಲು ಸಾಧ್ಯವೇ ಇಲ್ಲ. ಅಂತಹ ಕಳಪೆ ಗುಣಮಟ್ಟದ ಕಾಮಗಾರಿಯ ಕೆಲಸ ಇನ್ನು ನಡೆಯುತ್ತಲೇ ಇದೆ. ರಸ್ತೆ ಕಾಮಗಾರಿ ಗುಣಮಟ್ಟದ ಬಗ್ಗೆ ತನಿಖಾ ತಂಡವನ್ನ ರಚಿಸಿ ಅದರ ವರದಿಯ ಆಧಾರದ ಮೇಲೆ ಟೋಲ್ ಸಂಗ್ರಹಕ್ಕೆ ಸಮ್ಮತಿ ನೀಡಬೇಕಾಗಿತ್ತು. ಆದರೆ ಕಳಪೆ ರಸ್ತೆ ಹಾಗೆ ಇರಲಿದೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಲೂರು ಪಟ್ಟಣಕ್ಕೆ ಪ್ರವೇಶ ಪಡೆಯುವ ಜಾಗವಂತೂ ಬಹಳ ಅಪಾಯಕಾರಿ. ಅಲ್ಲಿ ವೇಗವಾಗಿ ಚಲಿಸುವ ವಾಹನಗಳ ನಡುವೆ ಆಲೂರಿಗೆ ಹೋಗುವ ಸ್ಥಳೀಯರ ಜೀವದ ಬಗ್ಗೆ ಯಾರೂ ಕೂಡ ಯೋಚಿಸಿದಂತೆ ಕಾಣುವುದಿಲ್ಲ. ಅಲ್ಲೊಂದು ಫ್ಲೈಓವರ್ ಬೇಕೇ ಬೇಕು. ಇಲ್ಲದಿದ್ರೆ ಆಲೂರು ಪಟ್ಟಣದ ಜನರ ಜೀವಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ಆದರೆ ಫ್ಲೈಓವರ್ ಬಗ್ಗೆ ಪ್ರಸ್ತಾಪವೇ ಆಗಿಲ್ಲ. ಆದರೂ ಟೋಲ್ ಸಂಗ್ರಹವನ್ನ ಮಾಡಬಹುದು. ಸ್ಥಳೀಯರಿಂದ ಟೋಲ್ ಸಂಗ್ರಹ ಮಾಡುವುದು ನ್ಯಾಯವಲ್ಲ. ಬೆಂಗಳೂರು ಮಂಗಳೂರು ಓಡಾಡಲಿಕ್ಕೆ ಸಾವಿರಾರು ಎಕರೆ ಕೃಷಿ ಜಮೀನನ್ನ ತ್ಯಾಗ ಮಾಡಿದ ಸ್ಥಳೀಯರಿಗೆ ಸುಂಕ ವಸೂಲಿ ಇಲ್ಲ. ಅವರು ಆಧಾರ್ ಕಾರ್ಡ್ ತೋರಿಸಿ ಓಡಾಡಬಹುದು. ಇಷ್ಟು ಫಲ ತೆಗೆಯಲು ಹೋರಾಟ ಮಾಡಬೇಕಾಗಿತ್ತೆ. ಇನ್ನು 3 ತಿಂಗಳ ಒಳಗೆ ಎಲ್ಲವನ್ನ ಸರಿ ಮಾಡ್ತೀವಿ. 2025 ಜೂನ್ ತನಕ ರಸ್ತೆ ಪೂರ್ಣ ಮಾಡಲು ಸಮಯವಿದೆ ಅಂದ ಸಂಸದ ಶ್ರೇಯಸ್ ಅದರ ಸಂಪೂರ್ಣ ಜವಾಬ್ದಾರಿ ಹೊರಬಲ್ಲರೆ ಅಥವಾ ಬದ್ಧತೆಯುಳ್ಳ ಹೋರಾಟಗಾರರಿಗೆ ಗ್ಯಾರಂಟಿ ಇದೆಯೇ? ಬೆಂಗಳೂರು ಮಂಗಳೂರು ನಡುವೆ ಇರೋ ಇತರೆ 4 ಟೋಲ್ಗಳಲ್ಲಿ ನಡೀತಿರೋ ದೌರ್ಜನ್ಯಕ್ಕೆ ಈ ಪ್ರತಿಭಟನೆ ಹೋರಾಟ ದೊಡ್ಡ ಶಕ್ತಿ ತುಂಬುವ ಎಲ್ಲ ಸಾಧ್ಯತೆ ಇತ್ತು. ಆದರೆ ಈ ಎಲ್ಲ ಸಾಧ್ಯತೆಗಳಿಗೆ ಮೊನ್ನೆ ನಡೆದ ಸಂಧಾನ ಸಭೆ ಎಳ್ಳು ನೀರು ಬಿಟ್ಟಂಗಿದೆ. ಈ ಸಮಯದಲ್ಲಿ ಈ ಸಂಧಾನ ಸಭೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಂಪೂರ್ಣವಾಗಿ ವಿಫಲವಾಗಿದೆ. ಇಲ್ಲ, ಇದು ವೈಫಲ್ಯವಲ್ಲ. ಸುತ್ತಮುತ್ತ 20 ಕಿಲೋಮೀಟರ್ ಜನರಿಗೆ ನ್ಯಾಯ ಸಿಕ್ಕಿದೆ ಎಂದು ಕಾಲರ್ ಮೇಲೆ ಮಾಡಿದರೆ ಅದಕ್ಕಿಂತ ಬೇರೆ ವೈಫಲ್ಯ ಮತ್ತೊಂದಿಲ್ಲ ಅಂತ ಈ ಸಮಯದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀವಿ. ನೀವಿನ್ನೂ ಜೇನುಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.